ಡಕಾಯಿತ ಆರೋಪಿ ಅಂಬರೀಶ್ ಮೇಲೆ ಪೊಲೀಸರ ಗುಂಡೇಟು. ಅಂತಾರಾಜ್ಯ ಡಕಾಯಿತನ ಮೇಲೆ ಪೊಲೀಸರು ಫೈರ್ ಮಾಡಿರುವ ಘಟನೆ ಜಿಲ್ಲೆಯ ಸಿರುಗುಪ್ಪ ನಗರದಲ್ಲಿ ಇಂದು ನಡೆಯಿತು. ಕರ್ನಾಟಕ, ತೆಲಂಗಾಣ, ಆಂಧ್ರ ಹಾಗೂ ತಮಿಳುನಾಡು ರಾಜ್ಯಗಳಲ್ಲಿ ಕಳ್ಳತನ ಮತ್ತು ಡಕಾಯಿತಿ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿ ಅಂಬರೀಶ್ ಎನ್ನುವ ವ್ಯಕ್ತಿ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ತಪ್ಪಿಸಿಕೊಳ್ಳಲು ಮುಂದಾಗಿದ್ದಾನೆ. ಈ ಸಂದರ್ಭದಲ್ಲಿ ಪೊಲೀಸರು ಗಾಳಿಯಲ್ಲಿ 2 ಬಾರಿ ಗುಂಡು ಹಾರಿಸಿ ನಂತರ ಆರೋಪಿ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಜೆ ಶೋಭಾರಾಣಿ ಪ್ರತಿಕ್ರಿಯಿಸಿದ್ದು, ಡಕಾಯಿತಿಗೆ ಸಂಬಂಧಿಸಿದಂತೆ ಸಿರುಗುಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ನಂತರ ತನಿಖೆ ಕೈಗೊಂಡಾಗ 7 ಜನ ಭಾಗಿಯಾದ ಮಾಹಿತಿ ಬೆಳಕಿಗೆ ಬಂದಿದೆ. ಪ್ರಮುಖ ಆರೋಪಿ ಅಂಬರೀಶ್ನನ್ನು ವಶಕ್ಕೆ ಪಡೆಯುವ ವೇಳೆ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಿದ್ದ ಈ ಕುರಿತು ಪ್ರಕರಣ ದಾಖಲಾಗಿತ್ತು. ನಂತರ ತನಿಖಾ ತಂಡ ರಚಿಸಿ ನಿನ್ನೆ ಆರೋಪಿಯನ್ನ ವಶಕ್ಕೆ ಪಡೆದು ಮಹಜರಿಗೆ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳಾದ ವಿರೂಪಾಕ್ಷಪ್ಪ ಗೌಡ ಹಾಗೂ ಮಾರುತಿ ಮೇಲೆ ಮತ್ತೆ ಹಲ್ಲೆ ಮಾಡಿ ಪರಾರಿಯಾಗಲು ಪ್ರಯತ್ನ ಮಾಡಿದ್ದಾನೆ. ಆಗ ಸಿಪಿಐ ವೈಎಸ್ ಹನುಮಂತಪ್ಪ ಅವರು ಗಾಳಿಯಲ್ಲಿ ಗುಂಡು ಹಾರಿಸಿದ್ರು. ಆಗ ಮತ್ತೆ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾನೆ. ನಂತರ ಪೊಲೀಸರು ತಮ್ಮ ಆತ್ಮರಕ್ಷಣೆಗಾಗಿ ಆರೋಪಿಯ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ. ಗಾಯಗೊಂಡ ಆರೋಪಿಯನ್ನ ಬಂಧಿಸಿ ನಗರದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಿರುಗುಪ್ಪ ಪೊಲೀಸ್ ಕಾನ್ಸ್ಟೇಬಲ್ ವಿರೂಪಾಕ್ಷಪ್ಪ ಗೌಡ ಮತ್ತು ಮಾರುತಿ ಅವರಿಗೆ ಗಾಯಗಳಾಗಿದ್ದು ಬಿಮ್ಸ್ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ದಿನಾಂಕ 28/3/2025 ಸಿರುಗುಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಡೆಕಾಯಿಟಿ ಪ್ರಕರಣ ದಾಖಲಾಗಿರುತ್ತೆ. ಅದು 86/25 ಕ್ರೈಮ್ ನಂಬರ್ನಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಾಗ ಗೊತ್ತಾಗುತ್ತೆ. ಅದರಲ್ಲಿ 7 ಜನ ಇನ್ವಾಲ್ವ್ಮೆಂಟ್ ಇರ್ತದೆ. ಮತ್ತು 7 ಜನದಲ್ಲಿ ಒಬ್ಬರು A1 ಅಂಬರೀಶ್ ಮೂಡಿಕರ್ ಅಂತೇಳಿ ತಿಳಿದು ಬರುತ್ತೆ. ದಿನಾಂಕ 4/4/2025 ಅವರನ್ನು ವಶಕ್ಕೆ ಪಡೆಯುವ ಸಮಯದಲ್ಲಿ ಅವರು ಪೊಲೀಸವರಿಗೆ ಅಸಾಲ್ಟ್ ಮಾಡಿ ಎಸ್ಕೇಪ್ ಆಗಿರ್ತಾರೆ. ಇದರ ಸಂಬಂಧವಾಗಿ 94/25 ಗುನ್ನ ನಂಬರಲ್ಲಿ ಇದು ಪ್ರಕರಣ ದಾಖಲಾಗಿರುತ್ತೆ. ತದನಂತರ ಇದರ ಬಗ್ಗೆ ಒಂದು ತನಿಖಾ ತಂಡವನ್ನು ರಚಿಸಿದ್ದು ನಿನ್ನೆ ಕುಶಾಲನಗರದಲ್ಲಿ ಅಂಬರೀಶ್ ಮೂಡಿಕರನ್ನು ವಶಕ್ಕೆ ಪಡೆದುಕೊಂಡು ಅವ್ರನ್ನ ಈ ದಿನ ಮಾಜರ್ಗೆ ಕರ್ಕೊಂಡು ಹೋದಾಗ ನಮ್ಮ ಪೊಲೀಸವರು ವಿರೂಪಾಕ್ಷಗೌಡ ಮತ್ತು ಮಾರುತಿಯನ್ನವರ ಮೇಲೆ ಅವರು ಮತ್ತೆ ಹಲ್ಲೆ ಮಾಡಿ ಮತ್ತೆ ಎಸ್ಕೇಪ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಅಲ್ಲೇ ಇದ್ದಂಥ ನಮ್ಮ ಅಧಿಕಾರಿಗಳು CPI ಸಿರುಗುಪ್ಪ ಹನುಮಂತಪ್ಪರವರು 2 ಏರ್ ಫೈರ್ ಮಾಡಿ ಅವ್ರಿಗೆ ಹಾಗೆ ನಡ್ಕೊಳ್ಳದೆ ಇರಲಿಕ್ಕೆ ಎಚ್ಚರಿಕೆ ನೀಡಿದರೂ ಸಹ ಅವರು ಮುಂದುವರಿಸಿ ಅವರು ಹಲ್ಲೆ ಮಾಡ್ತಾರೆ. ಆಗ ಅವರ ಆತ್ಮರಕ್ಷಣೆಗಾಗಿ ಅವರಿಗೆ ಒಂದು ಗುಂಡು ಹಾಕಿದ್ದಾರೆ ಬಲಗಾಲ. ಇವರ ಮೇಲೆ ಸುಮಾರು 30ಕ್ಕೂ ಹೆಚ್ಚು ಪ್ರಕರಣಗಳು ಇದೆ ಅಂತ ತಿಳಿದು ಬಂದಿದೆ. ನಮ್ಮ ಪೊಲೀಸ್ ಐಟಿ ಪ್ರಕಾರ 22 ಪ್ರಕರಣಗಳು ದಾಖಲಾಗಿರೋದು ಕಂಡು ಬಂದಿದೆ. ಯಾಕೆಂದರೆ ಕೆಲವೆಲ್ಲ ಆಲ್ರೆಡಿ ಕ್ಲೋಸ್ ಆಗಿರೋ ಪ್ರಕರಣಗಳು ಇರ್ಬೋದು. ಬಟ್ ಆಮೇಲೆ ಕರ್ನೂಲ್ ಡಿಸ್ಟಿಕಲ್ಲಿ ಮತ್ತು ಅನಂತಪುರ ಡಿಸ್ಟಿಕಲ್ಲೂ ಇವ್ರ ಬಗ್ಗೆ ಪ್ರಕರಣಗಳು ದಾಖಲಾಗಿರುತ್ತೆ. ಸುಮಾರು ನಮ್ಮಲ್ಲೇ 2 ಮರ್ಡರ್ ಕೇಸು ಮತ್ತು 6 ಡೆಕಾಯಿಟಿ ಮತ್ತು 13 ATM ಥೆಫ್ಟ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಈವರೆಗೂ ತಿಳಿದು ಬಂದಿದೆ. ಇನ್ನು ತನಿಖೆ ನಂತರ ಪೂರ್ತಿಯಾಗಿ ಗೊತ್ತಾಗ್ಬೋದು. ಎಲ್ಲದೂ ಇದೆ. ಕೊಲೆ ಪ್ರಕರಣಗಳಿದೆ, ಡೆಕಾಯಿಟಿ ಇದೆ, ATM ಥೆಫ್ಟ್ ಇದೆ, ಎಲ್ಲ ಥರ ಪ್ರಕರಣಗಳು ಇದೆ. ಈಗ ಬೋತ್ ಅಕ್ಯೂಸ್ಡು ಮತ್ತು ವಿಕ್ಟಿಮ್ಸ್ ಎರಡನ್ನೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಈಗ ನೋಡಿ